ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ನಾವು ಗ್ಲಿನಾಯ್ಡ್ ಬೇಸ್ ಪ್ಲೇಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂದರೆ ಈ ಒಂದು ಭುಜದಲ್ಲಿ ಇದು ಬಾಲು, ಇದು ಸಾಕೆಟ್ ಜಾಗದಲ್ಲಿ ಬಾಲ್ ಇರುತ್ತೆ, ಬಾಲ್ ಜಾಗದಲ್ಲಿ ಸಾಕೆಟ್ ಇರುತ್ತೆ, ಅದಕ್ಕೆ ನಾವು ರಿವರ್ಸ್ ಅಂತ ಹೇಳ್ತೀವಿ. ಈ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟಲ್ಲಿ ನಾವು ಏನು ಈ ಸಾಕೆಟ್ಗೆ ಹಾಕ್ತೀವಿ ಅದಕ್ಕೆ ಗ್ಲಿನಾಯ್ಡ್ ಬೇಸ್ ಪ್ಲೇಟ್ ಅಂತ ಹೇಳ್ತೀವಿ. ಗ್ಲಿನಾಯ್ಡ್ ಬೇಸ್ ಪ್ಲೇಟ್ ಅಂತ ಇರುತ್ತೆ. ಈ ಬೇಸ್ ಪ್ಲೇಟ್ ಮೇಲ್ಗಡೆ ಈ ರೀತಿ ಒಂದು ಗ್ಲಿನೋಸ್ಪಿಯರ್ ಅಂತ ಬರುತ್ತೆ. ಈ ಥರ ಇದನ್ನೇ ನಾವು ಬಾಲ್ ಅಂತ ನಾನು ಏನು ಹೇಳಿದೆ ಅದನ್ನು. ಅದಾದಮೇಲೆ ಇದು ಸಾಕೆಟು, ಇದು ಕಪ್ ಅಂತ ಬರುತ್ತೆ ಈ ರೀತಿ. ಸೊ ಈ ಒಂದು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಸರ್ಜರಿ ನಾವು ಯಾವಾಗ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಈ ರೊಟೇಟರ್ ಕಫ್ ಡಿಫಿಷಿಯೆಂಟ್ ಶೋಲ್ಡರ್ ಅಥವಾ ಈ ಒಂದು ರೊಟೇಟರ್ ಕಫ್ ಸ್ನಾಯು ಅಥವಾ ಲಿಗಮೆಂಟ್ ಹರಿದಿರುವಂಥ ಮತ್ತು ಆರ್ಥ್ರೈಟಿಸ್ ಇರುವಂಥ ಒಂದು ಭುಜಕ್ಕೆ ನಾವು ಈ ಒಂದು ಶಸ್ತ್ರಚಿಕಿತ್ಸೆ ನಾವು ಮಾಡಲಾಗುತ್ತದೆ. ಇದರಲ್ಲಿ ನಾವು ಈ ಗ್ಲಿನಾಯ್ಡ್ ಬೇಸ್ ಪ್ಲೇಟ್ನ ಲ್ಯಾಟ್ರಲೈಸೇಷನ್ ಅಂತ ನಾವು ಮಾಡೋದು ಯಾವಾಗ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಗ್ಲಿನಾಯ್ಡ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಸಾಕೆಟ್ನ ಮೇಲ್ಗಡೆ ಈ ಒಂದು ಬೇಸ್ ಪ್ಲೇಟ್ನ ನಾವು ಕೂರಿಸ್ತೀವಿ. ಈ ಬೇಸ್ ಪ್ಲೇಟು ಯಾವಾಗ ನಾವು ಲ್ಯಾಟ್ರಲೈಸೇಷನ್ ಅಂತಂದರೆ ಸ್ವಲ್ಪ ದಪ್ಪ ಇರುವಂಥ ಬೇಸ್ ಪ್ಲೇಟ್ನ ನಾವು ಯಾವಾಗ ಕೂರಿಸ್ತೀವಿ ಅಂದರೆ ಈ ಗ್ಲಿನಾಯ್ಡ್ ಮೂಳೆ, ಈ ಒಂದು ಭುಜದ ಮೂಳೆ ಫ್ರಿಕ್ಷನ್ ಆಗಿ ಮುಂದೆ ಡಿಫಿಷಿಯೆಂಟ್ ಅಂತ ಆಗಿರುತ್ತೆ. ಅದಕ್ಕೆ ಆ್ಯಂಟೀರಿಯರ್ ಡಿಫಿಷಿಯೆಂಟ್ ಗ್ಲಿನಾಯ್ಡ್ ಅಂತ ಹೇಳ್ತೀವಿ. ಆ್ಯಂಟೀರಿಯರ್ ಡಿಫಿಷಿಯೆಂಟ್ ಗ್ಲಿನಾಯ್ಡ್ ಇರುವಾಗ ಈ ಒಂದು ಬೇಸ್ ಪ್ಲೇಟ್ನ ಆ್ಯಂಗಲ್ ಕರೆಕ್ಟಾಗಿ ಹಾಕಬೇಕು ಅಂದಾಗ ತುಂಬ ಜಾಸ್ತಿ ನಾವು ಅದನ್ನು ಮೂಳೆನ ತೆಗೆದಲೇ ಇರುವಂಥ ಮೂಳೆಗೆ ನಾವು ಇದನ್ನು ಫಿಕ್ಸ್ ಮಾಡಿ ಇದನ್ನು ಲ್ಯಾಟ್ರಲೈಸ್ ಮಾಡೋದ್ರಿಂದ ಈ ಬಾಲು ಸ್ವಲ್ಪ ಆಚೆ ಬರೋದ್ರಿಂದ ಈ ಒಂದು ಭುಜಕ್ಕೆ ಕಂಟೂರ್ ಚೆನ್ನಾಗಿ ಬರುತ್ತೆ, ಮೂಮೆಂಟ್ಸು ಚೆನ್ನಾಗಿ ಬರುತ್ತೆ. ಇದರಿಂದ ಏನೇನು ಪ್ರಯೋಜನಗಳು ಅಂತಂದರೆ, ಒಂದು ಫಿಕ್ಸೇಷನ್ ಚೆನ್ನಾಗಾಗೋದು ಮೊದಲನೇ ಅಡ್ವಾಂಟೇಜು. ಈ ಆ್ಯಂಟಿ ವರ್ಷನ್ ಅಂತ ಏನಂತ ರಿಟ್ರೋ ವರ್ಷನ್ ಅಥವಾ ಆ್ಯಂಟಿ ವರ್ಷನ್ ಅಂತ ಏನು ಹೇಳ್ತೀವಿ, ಆ ಒಂದು ವರ್ಷನ್ ಅಥವಾ ಆ್ಯಂಗಲ್ ಕರೆಕ್ಷನು ಎರಡನೇ ಉಪಯೋಗ. ಮೂರನೇದು ಈ ಡೆಲ್ಟಾಯ್ಡ್ ಮಸಲ್ನ ಮೂಮೆಂಟ್ಸ್ ಆಗೋದು ಚೆನ್ನಾಗಾಗೋಂಥದ್ದು ಮೂರನೇ ಪ್ರಯೋಜನ. ನಾಲ್ಕನೇದು ಜಾಸ್ತಿ ಮೂಳೆ ತೆಗೆದಲೇ ಇದ್ದರೂ ಸಹ ಈ ಮಧ್ಯದ ಸ್ಕ್ರೂ ಹಾಕಿ ಇದನ್ನು ಫಿಕ್ಸ್ ಮಾಡೋದ್ರಿಂದ ಮೂಳೆಯನ್ನು ಕನ್ಸರ್ವ್ ಆಗುತ್ತೆ, ಇದು ನಾಲ್ಕನೇ ಪ್ರಯೋಜನ. ಮತ್ತೊಂದು ಪ್ರಯೋಜನ ಏನಂತಂದರೆ ಸ್ಕ್ಯಾಪುಲರ್ ನಾಚಿಂಗ್ ಅಂತ ಹೇಳ್ತೀವಿ. ಈ ಒಂದು ಇಂಪ್ಲಾಂಟ್ ಹೋಗಿ ಈ ಒಂದು ಸ್ಕ್ಯಾಪುಲಾ ಮೂಳೆಗೆ ಟಚ್ ಮಾಡ್ತಿರುತ್ತೆ, ಅದನ್ನು ಸಹ ಇದು ತಡಿಬೋದು. ಈ ಒಂದು 5 ಪ್ರಯೋಜನಗಳು ನಾವು ಈ ಗ್ಲಿನಾಯ್ಡ್ ಬೇಸ್ ಪ್ಲೇಟ್ ಅನ್ನೋದನ್ನ ಸ್ವಲ್ಪ ದಪ್ಪ ಆಗಿರೋದು ಹಾಕೋದ್ರಿಂದ ನಾವು ಮಾಡ್ತೀವಿ. ಈ ಒಂದು ರಿವರ್ಸ್ ಶೋಲ್ಡರ್ ಇಂಪ್ಲಾಂಟ್ಸ್ ಇರೋದ್ರಿಂದ ಎಷ್ಟೊಂದು ಜನ ಭುಜದ ತೊಂದರೆ ಇರೋವಂಥವ್ರಿಗೆ ಲಿಗಮೆಂಟ್ಸು ಸಂಪೂರ್ಣವಾಗಿ ಹರಿದು ಹೋಗಿ ಮತ್ತು ಭುಜದ ಆರ್ಥ್ರೈಟಿಸ್ ಇರೋವಂಥವ್ರಿಗೆ ನೋವು ಕಡಿಮೆ ಆಗೋದಕ್ಕೆ ಸಹಾಯ ಆಗಿದೆ. ಈ ಒಂದು ಶಸ್ತ್ರಚಿಕಿತ್ಸೆ ಚೆನ್ನಾಗಿ ಮಾಡೋದ್ರಿಂದ ಕೈ ಸಂಪೂರ್ಣವಾಗಿ ಎತ್ತೋದು, ಕೈ ಪೂರ್ತಿ ಹೀಗೆ ಹಿಂದೆ ಮಾಡೋದು ಮತ್ತು ಎಲ್ಲ ಕೆಲಸಗಳು ಮಾಡೋದು, ತಲೆ ಬಾಚೋದ್ರಿಂದ ಆಗಿರ್ಬೋದು, ಬಟ್ಟೆ ಹಾಕೋದ್ರಿಂದ ಆಗಿರ್ಬೋದು, ಬೈಕ್ ಓಡಿಸೋದು, ಕಾರ್ ಓಡಿಸೋದು, ಪ್ರತಿಯೊಂದು ಕೆಲಸಗಳನ್ನು ಸಹ ಚೆನ್ನಾಗಿ ಮಾಡ್ಬೋದು. ಈ ಒಂದು ಶಸ್ತ್ರಚಿಕಿತ್ಸೆ ಮತ್ತೊಂದು ಯಾವಾಗ ಮಾಡ್ತೀವಿ ಅಂದರೆ, ಈ ಒಂದು ಬಾಲು 4 ಪಾರ್ಟಾಗಿ ಮುರಿದೋಗುತ್ತೆ. ಆವಾಗ 4 ಪಾರ್ಟ್ ಫ್ರ್ಯಾಕ್ಚರ್ ಇನ್ ಓಲ್ಡರ್ ಏಜ್ ಗ್ರೂಪ್ ಅಂದರೆ 70-75 ವರ್ಷ ಮೇಲ್ಗಡೆ ಇರುವಂಥವ್ರಿಗೆ 4-5 ಭಾಗವಾಗಿ ಇದು ಮುರಿದು ಹೋದರೆ ಆವಾಗೂ ಸಹ ನಾವು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಆದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಟೆಮ್ ಏನಿದೆ ನಾನು ತೋರಿಸ್ತಾ ಇದ್ದೀನಿ, ಇದರಲ್ಲಿ ಬೇರೆ ಥರ ಸ್ಟೆಮ್ ಬರುತ್ತೆ, ಫ್ರ್ಯಾಕ್ಚರ್ ಸ್ಟೆಮ್ ಅಂತ ಹಾಕ್ತೀವಿ. ಆ ಫ್ರ್ಯಾಕ್ಚರ್ ಸ್ಟೆಮ್ ಹಾಕಿದಾಗ ಈ ಜಾಗದಲ್ಲಿ ಈ ಲಿಗಮೆಂಟ್ಸ್ನ ಎಷ್ಟು ಉಳಿದಿದೆ ಆ ಲಿಗಮೆಂಟ್ನ ಸ್ಟಿಚ್ ಮಾಡೋದಕ್ಕೂ ಸಹ ಅವಕಾಶ ಇರುತ್ತದೆ. ಅದು ಮಾಡೋದ್ರಿಂದ ಜಾಯಿಂಟು ಸಹ ಸ್ಟ್ರಾಂಗ್ ಆಗುತ್ತೆ, ಲಿಗಮೆಂಟ್ಸು ಸಹ ಮೇಲ್ಗಡೆ ನಾವು ಹಾಕೋದ್ರಿಂದ ಮಸಲ್ ಸ್ಟ್ರೆಂತು ಸಹ ಇರುತ್ತೆ. ಸೊ ಈ ಎಲ್ಲ ಒಂದು ಅಡ್ವಾನ್ಸ್ಮೆಂಟ್ಸ್ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಬೇರೆ ಬೇರೆ ರೀತಿಯ ಶಸ್ತ್ರಚಿಕಿತ್ಸೆಗಳು, ಅದರ ಒಂದು ಪ್ರಯೋಜನಗಳು, ಅದರಲ್ಲಿ ಏನೇನು ವೇರಿಯೇಷನ್ಸ್ ಇದೆ, ಈ ಆರ್ಥ್ರೋಸ್ಕೋಪಿ ಇರ್ಬೋದು, ಕೀಹೋಲ್ ಶಸ್ತ್ರಚಿಕಿತ್ಸೆ ಇರ್ಬೋದು, ರೋಬೋಟಿಕ್ ಇರ್ಬೋದು, ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಧನ್ಯವಾದ.